ಅಖಾಡ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಸೂರ್ಯ ಮುಕುಂದರಾಜ್, ಈಗ ನಿಮ್ಮದೇ ಪಾರ್ಟಿ ಕಡೆಯಿಂದ ಶಿರಾಗೆ ಈ ಒಂದು ಏರ್ಪೋರ್ಟ್ ಬೇಕು ಅಂತೇಳಿ ಒಂದು ಪತ್ರವನ್ನು ಬರೆಯಲಾಗಿದೆ. ನಂತರ ಪತ್ರ ಕೂಡ ಇದೆ ಇಲ್ಲಿ, ಡೇಟೆಡ್ 20th March 2025. ಅಂದರೆ ಈಗ ಒಂದು ಏರ್ಪೋರ್ಟು ಬೆಂಗಳೂರಿಗೆ ಬರ್ತಿದೆ ಅಂತ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ, ಪ್ರತಿ ಜಿಲ್ಲೆಯವರು ಕೇಳಬಹುದು ನಮ್ಮ ಜಿಲ್ಲೆಗೆ ಇಂತಿಂಥ ವಿಚಾರಗಳಿದೆ ಅಂತ ಹೇಳಿ. ಬಟ್ ನಿಮ್ಮಲ್ಲೇ ಇಷ್ಟೊಂದು ಒಡಕು ಯಾಕಿಲ್ಲಿ? ನಾನು ಹಕ್ಕಿನ ಬಗ್ಗೆ ತಕರಾರು ತೆಗಿತಾ ಇಲ್ಲ. ನಾನಿಲ್ಲಿ ಬೆಂಗಳೂರಿಗೆಲ್ಲೋ ಆಗ್ತಾ ಇದೆ, ಕನಕಪುರಕ್ಕೆಲ್ಲೋ ಬರ್ತಾ ಇದೆ, ಅಥವಾ ಬಿಡದಿ ಕಡೆ ಎಲ್ಲೋ ಬರ್ತಾ ಇದೆ, ನೆಲಮಂಗಲದ ಕಡೆ ಎಲ್ಲೋ ಬರ್ತಾ ಇದೆ ಅಂದ ತಕ್ಷಣ ಈ ಅಪಸ್ವರ ಯಾಕೆ ನಿಮ್ಮಲ್ಲಿ ಅಂತ? ಇಲ್ಲ, ಇದರಲ್ಲಿ ಅಪಸ್ವರ ಅಂತೇನಲ್ಲ. ಜನಪ್ರತಿನಿಧಿಗಳಾಗಿ ಪ್ರತಿಯೊಬ್ಬ ಶಾಸಕರು ಕೂಡ ತಮ್ಮ ಭಾಗದ ಒಂದಷ್ಟು ಪ್ರಾದೇಶಿಕವಾಗಿ ಅನುಕೂಲ ಆಗಲಿ ಅಂತ ಹಕ್ಕನ್ನು ಮಂಡಿಸೋದು ಎಲ್ಲ ಕಡೆ, ಅದೇನು ಭಿನ್ನಾಭಿಪ್ರಾಯ ಅಂತೇನಲ್ಲ. ಈಗ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದವರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ, ಬಿಡದಿ ಕಡೆ ಮಾಡ್ತಾ ಇದ್ದಾರೆ, ನೆಲಮಂಗಲ ಕಡೆ ಮಾಡ್ತಾ ಇದ್ದಾರೆ. ಶಿರಾದಲ್ಲೂ ಮುಂಚೆನೆ ಕೇಳಿ ಬಂದಿತ್ತು, ಶಿರಾ ಭಾಗದಲ್ಲಿ ಕಾರ್ಗೋ ಫ್ಲೈಟ್ಗಳನ್ನ ವಿಮಾನ ನಿಲ್ದಾಣ ಮಾಡಬೇಕು ಅಂತೇಳಿ ಜಾಗ ಗುರುತಿಸಲಾಗಿದೆ ಅಂತ ಹೇಳ್ಬಿಟ್ಟು ಮುಂಚೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ವಿನಿಮಯ ಆಗ್ತಾ ಇದ್ವು. ಓಕೆ, ಈಗ ಒಂದು ದೇವನಹಳ್ಳಿ ಏರ್ಪೋರ್ಟ್ಗೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಸೊ ಈ ಭಾಗದಿಂದ ಬೆಂಗಳೂರು ಮತ್ತು ಎಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಜನ ಬರ್ತಾರೆ. ಸೊ ಶಿರಾದಲ್ಲೂ ಕೂಡ ಈಗ ಇಂಡಸ್ಟ್ರಿಯಲ್ ಇದು ಹಬ್ ಆಗ್ತಾ ಇದೆ, ತುಂಬ ಅಭಿವೃದ್ಧಿಗಳಾಗ್ತಾ ಇದ್ದಾವೆ, ಆಮೇಲೆ ಹೈವೇಗಳಿದ್ದಾವೆ. ಸೊ ಆ ಕಡೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅನುಕೂಲ ಆಗುತ್ತೆ ಅಂತ ಶಾಸಕರುಗಳು ಕೇಳಿರ್ಬೋದು. ಯಾಕೆಂದರೆ ಈ ಸತಿ ಆ ಭಾಗದ ಹಿರಿಯ ಶಾಸಕರುಗಳಿದ್ದಾರೆ, ತುಂಬ ಎಲ್ಲ ಅನುಭವಿ ಶಾಸಕರುಗಳು. ಇದು ಮಾರ್ಚ್ 20ನೇ ತಾರೀಕಿಂದ ಶುರುವಾಗಿರೋ ಡಿಮ್ಯಾಂಡ್ ಇದು. ಈಗ ಅಲ್ಲಿ ಜನಾಭಿಪ್ರಾಯ ಇರುತ್ತೆ, ಜನರು ಅಭಿಪ್ರಾಯವನ್ನು ಮಂಡಿಸಿರ್ತಾರೆ, ಶಾಸಕರುಗಳು ಹೇಳಿರ್ತಾರೆ, ಸ್ಥಳೀಯ ಅಭಿಪ್ರಾಯಗಳು, ಮತ್ತು ಎಲ್ಲರೂ ಸೇರಿ ಆಮೇಲೆ ಇದೇನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುವಂಥದ್ದು. ಸೊ ಆ ಅಭಿಪ್ರಾಯಗಳನ್ನ ಈಗ ಸ್ಥಳ ಪರಿಶೀಲನೆ ಆಗಬೇಕು. ಸೊ ಅಂತಿಮವಾಗಿ ಏನೇ ಆದ್ರೂ ಸೈಂಟಿಫಿಕ್ ಮೆಥಡಾಲಜಿ ಪ್ರಕಾರ ಅಲ್ಲಿ ಆಗುತ್ತಾ ಇಲ್ವಾ ಅನ್ನೋದು ವರದಿ ಆಧರಿಸಿದ ಮೇಲೆ ಅದನ್ನ. ಇದು ನಮ್ಗೆ ಏನಂದ್ರೆ, ಈಗ ಈ ಒಂದು ಡಿಬೇಟ್ ಇದೆಯಲ್ಲ, ಈ ಒಂದು ಡಿಬೇಟು ಈಗ BJPಗೆ ಕಾಂಗ್ರೆಸ್ ಅವರೇನೋ ವಿರೋಧ ಮಾಡಲಿ, ಕಾಂಗ್ರೆಸ್ ಅವ್ರಿಗೆ BJPನೋ ವಿರೋಧ ಮಾಡಲಿ ಅಂತಲ್ಲ. ಕರ್ನಾಟಕಕ್ಕೇ ಆಗಬಹುದಾದ ಇನ್ನೊಂದು ಏರ್ಪೋರ್ಟ್ ಇದು. ಎಲ್ಲ ಪಕ್ಷಗಳಿದ್ದಾಗೂ ಇರುತ್ತೆ ಏರ್ಪೋರ್ಟು, ಯಾರೇ ಮುಖ್ಯಮಂತ್ರಿ ಆದರೂ ಇರುತ್ತೆ, ಯಾರೇ DCM ಆದರೂ ಇದ್ದೇ ಇರುತ್ತೆ. ಬಟ್ ಇಂಥದ್ದೇನೋ ಒಂದು ವಿಚಾರ ಬಂದಾಗ ನಮ್ಮಲ್ಲೇ ಒಂದಷ್ಟು ಅಸಮಾಧಾನಗಳಿದ್ದಾಗ ಅದು ಸಾಕಾರ ಆಗೋದು ಹೇಗೆ ಅಂತ? ಸರ್, ಇದನ್ನು ತಾವು ಹೇಳಿದ್ದು ಕರ್ನಾಟಕ ಅಂತ ನಾವು ತಿಳ್ಕೊಬೇಕೇ ಹೊರತು ಇದೆಲ್ಲೋ ನಂದು ತುಮಕೂರು ಭಾಗನೋ, ಮೈಸೂರು ಭಾಗನೋ, ಇಲ್ಲ ಕನಕಪುರ ಭಾಗನೋ ಆ ಥರ ತಗೊಳ್ಳೋ ಭಾಗವಾಗಿ ವಿಂಗಡಿಸುವಂಥದ್ದು ಬೇಡ. ಯಾಕಂದರೆ ಭಾಗವಾಗಿ ವಿಂಗಡಿಸುವಂಥದ್ದು ಆದರೆ ಇಟ್ ವಿಲ್ ನಾಟ್ ಪರ್ಪಸ್ ಸಸ್ಟೈನ್ ಆಗಲ್ಲ. ಒಂದು ಸರ್ ಇದಾಗಿ ಏನಂದ್ರೆ, ಕರ್ನಾಟಕ ಈಗಾಗಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಹೊಂದಿದೆ, ಮತ್ತೆ ಬೇರೆ ಫೀಡರ್ ಏರ್ಪೋರ್ಟ್ಸ್ಗಳು ಟೈರ್ 2 ಸಿಟೀಸ್ನಲ್ಲಿ ಇದೆ, ಟೈರ್ 2 ಸಿಟೀಸ್ನಲ್ಲಿ ಇದೆ. ಆ ಇಂಪ್ರೂವ್ಮೆಂಟ್ಸ್ನ ಏನು ನಾವು ಇನ್ನೂ ಇಂಪ್ರೂವೈಸ್ ಮಾಡಬೇಕಾಗಿರೋದು. ಯಾಕಂದ್ರೆ ನಾವು ಪ್ರತಿಯೊಂದು ಜಿಲ್ಲೆಗೂ ಒಂದು ವಿಶೇಷತೆ ಇರುತ್ತೆ, ಒಂದು ವಿಶೇಷ ಪ್ರಾಡಕ್ಟ್ ಇರುತ್ತೆ, ಒಂದು ವಿಶೇಷ ಬೆಳೆ ಇರುತ್ತೆ. ಎಲ್ಲದಕ್ಕೂ ದೊಡ್ಡ ಏರ್ಪೋರ್ಟ್ಸ್ಗಳು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏರ್ಪೋರ್ಟ್ಸ್ಗಳು ಮಾಡಿ ಇದು ಮಾಡೋಕ್ಕಾಗಲ್ಲ. ಬಟ್ ಸೇಮ್ ವೇ ಅದನ್ನ ಹೆಂಗೆ ಕನೆಕ್ಟಿಂಗ್ ಫೀಡ್ ಮಾಡಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಸರ್ಕಾರ ಇದು ಮಾಡಬೇಕು. ಆದರೆ ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಯಾವುದೋ ನಾವು ದೊಡ್ಡ ಬಸ್ ಸ್ಟ್ಯಾಂಡ್ ಏನೋ ನಾವು ನಮ್ಮ ಒಂದು ಇದಕ್ಕೆ ದೊಡ್ಡ ತಗೊಂಬನ್ನಿ ಅಂತ. ವಿ ಆರ್ ಟಾಕಿಂಗ್ ಅಬೌಟ್ ದ ಏರ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ಸ್, ವೇರ್ ಇಟ್ ಕ್ಯಾನ್ ಟೇಕ್ ಕೇರ್ ಆಫ್ ದಿ ಏನಂತಾರೆ ಅದಕ್ಕೆ ಪ್ಯಾಸೆಂಜರ್ ಕೆಪಾಸಿಟಿ ಏನಿರುತ್ತೆ, ಕಾರ್ಗೋ ಶಿಪ್ಮೆಂಟ್ಸ್ ಏನು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಹೌ ಫಾರ್ ಇಟ್ ಈಸ್, ಮತ್ತು ಸಿ ಇಂದ, ಓಷನ್ಸ್ ಇಂದ, ಸರ್ವೆ ರಿಪೋರ್ಟ್ಸ್ ಏನು, ಟೆರೈನ್ ರಿಪೋರ್ಟ್ಸ್ ಏನು, ಇಷ್ಟೊಂದೆಲ್ಲ ಬರುತ್ತೆ. ಈ ಥರದ್ದೆಲ್ಲ ಬರಬೇಕಾದಾಗ ಅದನ್ನ ಯಾರು ತಜ್ಞರು ಇರ್ತಾರೆ ಅವ್ರು ಅದನ್ನ ಸಮರ್ಥವಾಗಿ ಅದನ್ನ ವಿಶ್ಲೇಷಣೆ ಮಾಡಿ ಆದ್ಮೇಲೆ ತೀರ್ಮಾನಗೊಳ್ಳುವಂಥದ್ದು. ಈ ಥರದ್ದು ನಮ್ಮ ಭಾಗಕ್ಕೆ ಕೊಡಿ ಅಂತಂದ್ರೆ ನಾನು ಏನೋ ಅಂತಾರೆ, ನಾನು ಕೇಳದೆ ಅವ್ರು ಕೊಟ್ಟಿಲ್ಲ ಅನ್ನೋದಕ್ಕೋ ಇಲ್ಲ ಒಂದು ಬ್ರೌನಿ ಪಾಯಿಂಟ್ಸ್ ಗೈನ್ ಮಾಡೋದಕ್ಕಂತ ಮಾಡ್ತಾ ಇರುವಂತದ್ದ, ಅದು ಮಾಡಬಾರ್ದು ಸರ್ ಅದಲ್ಲಿ. ಯಾಕಂದ್ರೆ ಈಗಾಗಲೇ ನಾವು ಈಗ ಇರುವಂತ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ SM ಕೃಷ್ಣ ಅವರ ನೇತೃತ್ವದಲ್ಲಿ ಇದ್ದಾಗ, ವಾಜಪೇಯಿ ಅವರ ಸೆಂಟರ್ನಲ್ಲಿ ಇದ್ದಾಗ ಆಗಿದ್ದಂಥದ್ದು. ಸೊ ಅಲ್ಲಿ ಯಾವುದು ತಾರತಮ್ಯ ಇದ್ದಿಲ್ಲ, ದೇ ವಾಸ್ ವೆರಿ ಗುಡ್ ಕೋಆರ್ಡಿನೇಷನ್ಸ್. ಸೊ ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದಕ್ಕೆ, ಆ ದೂರದೃಷ್ಟಿ ಇದ್ದಿದ್ದಕ್ಕೆ ಇವತ್ತು ಟರ್ಮಿನಲ್ 1 ಆಗಿ ಟರ್ಮಿನಲ್ 2 ಅಂಡ್ ವಿ ಆರ್ ಲುಕಿಂಗ್ ಫಾರ್ ಟರ್ಮಿನಲ್ 3 ಆಗ್ಬೋದೇನೋ. ಸೊ ಆ ಥರ ದೂರದೃಷ್ಟಿ ಇರಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನಾವು ಇಷ್ಟೊಂದೆಲ್ಲ ನಾವು ಮಾತಾಡಬೇಕಾದಾಗ ಪಕ್ಕದ ತಮಿಳುನಾಡು ಹೊಸೂರಲ್ಲಿ ದೇ ಆರ್ ಪ್ಲಾನಿಂಗ್ ಟು ಮೇಕ್ ಅನ್ ಅದರ್ ಏರ್ಪೋರ್ಟ್ ಅಂತ. ಸೊ ಹೌ ಸಸ್ಟೈನಬಲ್ ಒಂದು 150 ಕಿಲೋಮೀಟರ್ಸ್ ರೇಡಿಯಸ್ ನಲ್ಲಿ ಈ ತರ 3 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂತದ್ರಲ್ಲಿ ಆಗ 2 ಚೆನ್ನಾಗುತ್ತೆ, 1 ಚೆನ್ನಾಗಿಲ್ಲ. ಪ್ಯಾಸೆಂಜರ್ ಕೆಪಾಸಿಟೀಸ್ ಏನು, ವಾಟ್ ಈಸ್ ದ ಪ್ಯಾಸೆಂಜರ್ ಕೆಪಾಸಿಟಿ ವಿ ಆರ್ ಹಿಯರ್ ನೌ, ಇವಾಗಿರುವಂತದ್ದು ಏನು, ಅದನ್ನೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ. ರಾಜಕೀಯವಾಗಿ ಕ್ಷೇತ್ರೀಯವಾಗಿ ತಗೊಳ್ಳುವಂಥದ್ದು ಇದು ಬೇಡ. ಕರ್ನಾಟಕವನ್ನು ಸಮಗ್ರವಾಗಿ ನೋಡಬೇಕು. ವಾಸುದೇವ್ ಸರ್, ನನ್ನ ಪ್ರಶ್ನೆ ಇಲ್ಲಿ, ಈಗ ಏರ್ಪೋರ್ಟ್ಗೆ ಇರ್ತಕ್ಕಂಥ ಕ್ರೈಟೀರಿಯಾಸ್, ಈಗ ಹೊಸೂರಲ್ಲಿ ಅವರೇನೋ ಮಾಡ್ತಾರೆ ಅಂತ ಹೇಳ್ತಾರೆ. ಸಹಜವಾಗಿ ಅಯ್ಯೋ ತಮಿಳ್ನಾಡು ಕಡೆ ಹೋಗ್ತಕ್ಕಂಥ ಪ್ರಯಾಣಿಕರು ನಮ್ಮ ಕರ್ನಾಟಕಕ್ಕೆ ಬರಲಪ್ಪ, ನಮ್ಮ ಕರ್ನಾಟಕದಲ್ಲೇ ಉಳ್ಕೊಳ್ಳಿ, ನಮ್ಮ ಕರ್ನಾಟಕ ಒಂದಷ್ಟು ಆದಾಯದ ಮೂಲ ಆಗಬಹುದು. ಯಾಕಂದರೆ ಏರ್ಪೋರ್ಟ್ ಅನ್ನೋ ವಿಚಾರ ಒಬ್ಬರು ಏವಿಯೇಷನ್ ಆಫೀಸರ್ ಆಗಿ ಯೋಚನೆ ಮಾಡೋದು ಬೇರೆ ಸರ್,
ಒಬ್ಬರು DCM ಆಗಿ ಯೋಚನೆ ಮಾಡಿದ್ರೆ ಬೇರೆ ಇರುತ್ತೆ, ಒಬ್ಬ ಶಾಸಕನಾಗಿ ಯೋಚನೆ ಮಾಡಿದ್ರೆ ಬೇರೆ ಇರುತ್ತೆ, ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆದರೆ ಬೇರೆ ಇರುತ್ತೆ. ಒಂದಷ್ಟು ಜನ ಸಣ್ಣ ಜಮೀನು ಇಟ್ಕೊಂಡಿರೋರು ಒಳ್ಳೆ ರೇಟ್ ಬಂದ್ಬಿಡುತ್ತಂತಪ್ಪ, ಏರ್ಪೋರ್ಟ್ ಆದ್ರೆ ಸಾಕಿಲ್ಲಿ 5 ಕೋಟಿ 20 ಕೋಟಿ ಆಗಿಬಿಡುತ್ತಂತೆ ಅಂತ ಅವ್ರು ಆಸೆ ಪಡೋದು ಬೇರೆ. ಹಾಗಾಗಿ ಒಂದು ಏರ್ಪೋರ್ಟ್ ಸುತ್ತ ಇರ್ತಕ್ಕಂಥ ಆಸ್ಪೆಕ್ಟ್ಸೇ ಬೇರೆ ಸರ್. ಯಾವಾಗಲೂ ಕೂಡ ಏರ್ಪೋರ್ಟ್ ಬಂತು ಅಂದರೆ ಸಾಕು ಆ ಭಾಗದವರೆಲ್ಲರೂ ಕೂಡ ಕುಬೇರರಾದರು ಅಂತಲೇ ಅರ್ಥ. ಏಕಾಏಕಿ ಸೈಟ್ ಬೆಲೆ ಜಾಸ್ತಿ ಆಗಿಬಿಡುತ್ತೆ, ಹೊಸ ಲೇಔಟ್ಗಳು ಬಂದುಬಿಡುತ್ತೆ, ಜೊತೆಗೆ ಅಲ್ಲಿರ್ತಕ್ಕಂಥ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದುಬಿಡುತ್ತೆ. ಹಾಗಾಗಿ ಒಂದು ಫಿಟ್ ಆಗಿರ್ತಕ್ಕಂಥ ಪ್ರದೇಶ ನಮ್ಮ ಈ ಬೆಂಗಳೂರಿನ ಸುತ್ತಮುತ್ತಲ ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ಪ್ರಕಾರ ಯಾವ ಕಡೆ ಆ ನೆಸಿಟಿ ಇದೆ ಅಂತ ನಿಮ್ಮ ಅಬ್ಸರ್ವೇಷನಲ್ಲಿ ಕಾಣಿಸುತ್ತೆ ಅಂತ ಸರ್? ಸರ್, ಒಂದು ಏರ್ಪೋರ್ಟ್ ಬಂತು ಅಂದ್ರೆ ಒಂದು ರೀಜನ್ನಿನ ಭಾಗ್ಯದ ಬಾಗಿಲನ್ನೇ ತೆರೆಯುತ್ತೆ ಅಂತ ಒಂದು ನುಡಿ ಇದೆ. ಹಾಗಾಗಿ ಜನ ತಮ್ಮೂರಿಗೆ ಏರ್ಪೋರ್ಟ್ ಬರ್ಬೇಕು ಅಂತ ಬಹಳ ಅದ್ರಲ್ಲಿ ಬೇಡಿಕೆ ಇರೋದ್ರಲ್ಲಿ ಸಹಜ. ಆದ್ರೆ ಈಗಿರೋ ಪ್ರಸಂಗ ಏನು ಅಂತಂದ್ರೆ, ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಈಗ 41 ಮಿಲಿಯನ್ ಪ್ಯಾಸೆಂಜರ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು. ಅದು ಒಂದು ಡಿಮ್ಯಾಂಡ್ ಕೆಪಾಸಿಟಿಗಿಂತ ಜಾಸ್ತಿ ಹ್ಯಾಂಡಲ್ ಮಾಡೋಂತ ಪ್ರಸಂಗ ಬರ್ತಾ ಇರೋದ್ರಿಂದ ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ಅನ್ನ ಕೊಡಬೇಕಾಗಿದೆ. ಹಾಗೆ ಬಂದಿರೋ ಒಂದು ಪ್ರಶ್ನೆಯಲ್ಲಿ 150 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಮತ್ತೊಂದು ಏರ್ಪೋರ್ಟ್ ಬರಬಾರ್ದು ಅಂತಲೂ ಒಂದು ನಿಯಮ ಇದೆ. ಈ ಎಲ್ಲ ನಿಯಮಗಳನ್ನ ನೋಡ್ಕೊಂಡು ಏರ್ಪೋರ್ಟ್ ಅನ್ನ ಅವ್ರು ಚೂಸ್ ಮಾಡೋದು ಸಾಮಾನ್ಯವಾಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಅವ್ರು ಮಾಡ್ತಾರೆ. ಆ ತರಹೇ ಅದರಲ್ಲಿ ಲ್ಯಾಂಡ್ ಎಷ್ಟಿದೆ ಈ ಜಾಗದಲ್ಲಿ, ಒಂದು 3,000 ಇದ್ರೆ ಒಂದು ಮೀಡಿಯಂ ಇಂಟರ್ನ್ಯಾಷನಲ್ ಒಂದು 6,000 ಎಕರೆ ಕೊಟ್ಟರೆ ಮುಂದೆ ಫ್ಯೂಚರ್ ನಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಏರ್ಪೋರ್ಟ್ ನಲ್ಲಿ ಆಗಬಹುದು ಅದನ್ನು ನಾವು ಆಲೋಚನೆ ಮಾಡ್ಬೇಕಾಗಿ ಬಂದ್ರೆ, ಈಗ ನೋಡಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 4,000 ಎಕರೆ, ಈಗ ಬರೇ 3,000 ಎಕರೆ ಕೊಟ್ಟರೆ ಕಣ್ಣನೂರಿನಲ್ಲಿ ಏರ್ಪೋರ್ಟ್ ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಷ್ಟಲ್ಲಿ ಗುಡ್ಡ ಇವೆಲ್ಲ ನೋಡ್ಬೇಕಾಗತ್ತೆ. ಟೋಪೋಗ್ರಫಿ ಸರಿ ಇರಬೇಕು, ಲೆವೆಲ್ ಆಗಿರೋ ಲ್ಯಾಂಡ್ ಇರಬೇಕು, ಸಿಕ್ಕಾಪಟ್ಟೆ ಜಾಗದ ಅವಶ್ಯಕತೆ ಇದೆ. ನಾವು ಹಾಗೆ ಜಾಗವನ್ನ ಸೆಲೆಕ್ಟ್ ಮಾಡುವಾಗ ಅಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್, ನೀರಾವರಿ ಲ್ಯಾಂಡ್ ಇದ್ರೆ ಅದನ್ನ ಮುಟ್ಟಕ್ ಹೋಗಲ್ಲ ಸಾಮಾನ್ಯವಾಗಿ. ವೈಲ್ಡ್ ಲೈಫ್ ಗೆ ಅಫೆಕ್ಟ್ ಆಗತ್ತೆ ಇದ್ರೆ ಅದನ್ನ ಮುಟ್ಟಕ್ ಹೋಗಲ್ಲ. ಗುಡ್ಡಗಳು ಇರಬಾರ್ದು, ಅದನ್ನ ಲೆವೆಲ್ ಮಾಡೋದಕ್ಕೆ ಗ್ರೇಡಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅದು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಇಟ್ ಸೆಲ್ಫ್ ವಿಲ್ ಬಿ ದೇರ್ ಅಂಡ್ ದೆನ್ ಕಾಸ್ಟ್ ಆಫ್ ಗ್ರೇಡಿಂಗ್ ವಿಲ್ ಆಲ್ಸೋ ಬಿ ದೇರ್. ಇವೆಲ್ಲದನ್ನು ನಾವು ನೋಡಿದಾಗ ಒಂದು ಏರ್ಪೋರ್ಟ್ 150 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಎಲ್ಲಿಯಾದ್ರೂ ಇರೋದಕ್ಕೆ ಸಾಧ್ಯವಾಗುದಾದ್ರೆ ಅದನ್ನ ನಾವು ಗಮನಿಸಬೇಕು. ಈಗಾಗಲೇ ಅಲ್ಲಿ ರೀಜನಲ್ ಪ್ಲಾನ್ ಆಫ್ ಡೆವಲಪ್ಮೆಂಟ್ ಇದ್ರೆ ಆ ರೀಜನಲ್ ಡೆವಲಪ್ಮೆಂಟ್ ಆಫ್ ಪ್ಲಾನ್ ಗೆ ಈ ಸೆಲೆಕ್ಷನ್ ಆಫ್ ಏರ್ಪೋರ್ಟ್ ಏನಿದೆ ಅದನ್ನ ಜೋಡಿಸ್ಬಿಟ್ಟು ಎಲ್ಲಿ ಹೈವೇಗಳು ಬರ್ತವೆ, ಎಲ್ಲಿ ಒಂದು ರೈಲ್ವೆ ಮಾರ್ಗ ಇದೆ, ಎಲ್ಲಿ ಬೇರೆ ಫೆಸಿಲಿಟೀಸ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಇವೆಲ್ಲ ಫ್ಯಾಕ್ಟರ್ಸ್ ಗಳನ್ನ ನಾವು ನೋಡ್ಬೇಕಾಗುತ್ತೆ. ಈಗಿರೋ ಹೊತ್ತಿಗೆ ಅಲ್ಲಿ ಲ್ಯಾಂಡ್ಗೆ ಲ್ಯಾಂಡ್ ಏನ್ ಬೇಕಾಗಿದೆ, ರನ್ವೇ ಉದ್ದ ಸುಮಾರು 3,500 ಮೀಟರ್ಗಳು ಬೇಕಾಗುವಂತ ಉದ್ದ ಸಿಗುವಂತ ರನ್ವೇ, ಅಕಸ್ಮಾತ್ ಒಂದೇನೋ ರನ್ವೇ ಅದು 2 ರನ್ವೇನೋ, ಅದಕ್ಕೆ ಎಷ್ಟು ಜಾಗ ಬೇಕು, ಪ್ಯಾರಲಲ್ ರನ್ವೇನೋ, ಅದು ಕ್ರಿಸ್ ಕ್ರಾಸಿಂಗ್ ರನ್ವೇನೋ, ಇವೆಲ್ಲದನ್ನ ಫ್ಯಾಕ್ಟರ್ಗಳನ್ನ ನೋಡಿ ಅದಕ್ಕೆ ತಕ್ಕನಾದಂತ ಸೈಟ್ ಅನ್ನ ಸಾಮಾನ್ಯವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡ್ತಾ ಬಂದಿದೆ. ಆದ್ರಿಂದ ಅದರಲ್ಲಿ ಈ ಕನ್ಸಿಡರೇಷನ್ ಇದ್ರೆ ಸಾಮಾನ್ಯವಾಗಿ ಟೆಕ್ನಿಕಲಿ ಇಟ್ ಇಸ್ ಓಕೆ. ಮತ್ತೆ ಪೊಲಿಟಿಕಲ್ ಕನ್ಸಿಡರೇಷನ್ ಇಲ್ಲ ಅಂತ ನಾನು ಹೇಳೋಲ್ಲ, ಆದ್ರೆ ಪೊಲಿಟಿಕಲ್ ಕನ್ಸಿಡರೇಷನ್ ಮೇನ್ ಫ್ಯಾಕ್ಟರ್ ಆಗ್ಬಾರ್ದು. ನಾವು ಬೇರೆ ಎಲ್ಲ ಟೆಕ್ನಿಕಲ್ ಫ್ಯಾಕ್ಟರ್ಸ್ ಗಳನ್ನ ನೋಡ್ಕೊಂಡು ಏರ್ಪೋರ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಅದೇ ತರಹ ಮಾಡಿದ್ರೆ ಸಾಮಾನ್ಯವಾಗಿ ಬೆಂಗಳೂರಿಗೂ ಫಾಯ್ದಾ ಆಗ್ಬೇಕು. ಸುತ್ತಮುತ್ತಲು ತುಮಕೂರು ಅಂತ ಅಂತ ದೂರ ಏನಿಲ್ಲ, 70 ಕಿಲೋಮೀಟರ್ ಅಲ್ವಾ ಸರ್? 70 ಕಿಲೋಮೀಟರ್ ಅದು ತುಮಕೂರು. ಅಲ್ಲಿಂದ ಇದು ಈ ಶಿರಾ ಒಂದು 120-130 ಕಿಲೋಮೀಟರ್ ದೂರದಲ್ಲಿ ಬರೋದಾದ್ರೆ ಅಲ್ಲಿಂದ ಏರ್ಪೋರ್ಟ್ ಅನ್ನ ನೀವು 20 ಕಿಲೋಮೀಟರ್ ವರೆಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯವಾಗೋದಾಗ ಬಹುಶಃ ಅದಕ್ಕೇನು ಅಭ್ಯಂತರ ಇರಲ್ಲ ಅಂತ ನನಗೆ.